Step by step. Camera zoom. ನನ್ನ ಶೆಡ್ಯಲ್ಲಿ ಫುಲ್ ರೂಮ್ ಧೂಮು. ಸೊ ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದ್ಬಿಟ್ಟು 5:40 ಆಗೈತೆ. ಏನಪ್ಪ ಹೊಸ್ಕೊಂಡು ಅಂತ ಆಚೆ ಬಂದು ಎದ್ದು ನೋಡಿದ್ರೆ ಬೆಳಗ್ಗೆನೆ ಮಳೆ ಬೀಳ್ತೈತೆ. ವೆದರ್ ಫುಲ್ಲು ಕೂಲಾಗೈತೆ, ಫುಲ್ಲು ಮೋಡ ಮುಚ್ಕೊಂಡೈತೆ. ಬೆಳಗ್ಗೆನೆ ನೋಡಿ ಮಳೆ ಬೀಳ್ತೈತೆ. ಅಲ್ಲ ಹೋಗಿ ನೀನು ಅದು ವಿಡಿಯೋ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಓದೋಕೆ ಕೂತ್ಕೋಬೇಕು. ಇಂಥ ಟ್ರೈನಿಂಗ್ ಸೆಂಟ್ರ್ ಹತ್ರ 9 o'clock ಹೋಗ್ಬೇಕು. ವಿಡಿಯೋ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಾಗಿದೆ. ಇನ್ನೂ ಒಂದು ಕ್ಲಿಪ್ ಆ್ಯಡ್ ಮಾಡ್ಬೇಕು. ಅದು ನಮ್ಮ ಫ್ರೆಂಡ್ ಹತ್ರ ಐತೆ. ಅದೇ ಸೊ ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು 7 o'clock ಆಗಿದೆ. ಇಷ್ಟೊತ್ತಿಗೆ ವಿಡಿಯೋ ಎಡಿಟ್ ಮಾಡ್ತಾ ಇದೆ. ಮಳೆ ನಿಂತೋಗಿದೆ, ನೋಡ್ಬೋದು ಇಲ್ಲಿ ಆಚೆ ಮಳೆ ನಿಂತ್ಕೊಂಡೈತೆ. ಮತ್ತೆ ಇವಾಗ ಬಿಸಿಲು ಸ್ಟಾರ್ಟ್ ಆಗೈತೆ. ಇವತ್ತು ತುಂಬ ಬಿಸಿಲು ಇರ್ಬೋದು ಏನೋ ಮೇಬಿ. ಸೊ ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಮನೆ ಮಾಡಬೇಕು. ಟ್ರೈನಿಂಗ್ ಸೆಂಟರ್ ಹತ್ರ 9 o'clock ಹೋಗ್ಬೇಕು. ಸೊ ಗೈಸ್ ಇವಾಗ ಫ್ರೆಶ್ ಆಗಿ ಬಂದಿದ್ದೀನಿ. ಇವಾಗ ಬಂದ್ಬಿಟ್ಟು ಇವಾಗ ಲ್ಯಾಪ್ಟಾಪ್ ಎಲ್ಲ ಬ್ಯಾಗಿಗೆ ಹಾಕೊಂಡು ಮನೆ ಬಿಡಬೇಕು. ಟೈಮ್ ಬಂದ್ಬಿಟ್ಟು 7:30 ಆಗೈತೆ. ಇವಾಗಲೇ ಮನೆ ಬಿಡಲ್ಲ, ಒಂದು ಅರೌಂಡ್ 8:15 ಹಂಗೆ ಬಿಡ್ತೀನಿ ಇವತ್ತು. ನೋಡೋಣ, 8:15 ಹಂಗೆ ಬಿಡ್ತೀನಿ. ಅಮ್ಮ ಟಿಫನ್ ಬೇಗ ಮಾಡಿಕೊಟ್ರೆ ಬೇಗ ಬಿಡೋದು, ಲೇಟ್ ಮಾಡಿಕೊಟ್ರೆ ಲೇಟಾಗಿ ಬಿಡೋದು. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ಇವಾಗ. ಸೊ ಬ್ಯಾಗಲ್ಲಿ ಲ್ಯಾಪ್ಟಾಪ್ ಹಾಕೊಂಡು ಬಿಡ್ಬೇಕು. ಟಿಫನ್ ಮಾಡ್ಬಿಟ್ಟೆ ಅನ್ಕೊಂಡೆ, ಸುಮ್ಮನೆ ಆಮೇಲೆ ಟೈಮ್ ಸಿಗಲ್ಲ ಅಂತ ಇವಾಗಲೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಒಂದು 8 o'clock ಅಪ್ಲೋಡ್ ಆಗುತ್ತೆ. ಚೆನ್ನಾಗಿದೆ ನೋಡಿ ವಿಡಿಯೋ. ನಿಮ್ಗೆ ಏನಾದ್ರು ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಕ್ಚುಲಿ ಚೆನ್ನಾಗೈತೆ ಅದು ಚಾಲೆಂಜ್, ಭಾರಿ ಆಗಿತ್ತು, ಮಾತ್ರ ಫನ್ನಿ ಆಗಿತ್ತು. ಇವತ್ತು ನಾನು ಮನೆಗೆ ಬಿಟ್ಟಿದ್ದೀನಿ. ಟೈಮ್ ಬಂದ್ಬಿಟ್ಟು 8:40 ಆಗೈತೆ. 9 o'clock ಇರಬೇಕು, ಲೇಟ್ ಆಗಿಬಿಟ್ಟಿದೆ ಇವತ್ತಂತ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ. ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪತ್ಕೊಂಡೆ ಡೈಲಿ ಅಪ್ಪತ್ಬೇಕು ನಮ್ಮ ಏರಿಯಾಲಂತೂ. ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ, ಇನ್ನೂ ಬಸ್ ಬಂದಿಲ್ಲ. ನೋಡಿ ತುಂಬ ಜನ ವೆಯ್ಟ್ ಮಾಡ್ತಾರೆ ಬಸ್ಗೆ ಅಂತ. ಮೇ ಬಿ ಬಸ್ ರಶ್ ಆಗ್ಬೋದು ಇವತ್ತು, ಫುಲ್ ರಶ್ ಇರುತ್ತೆ ಅನ್ಕೋತೀನಿ ಬಸ್. ಸೊ ಗೈಸ್, ಬಸ್ ಅಂತೂ ತುಂಬ ರಶ್ ಇತ್ತು, ಉಸಿರಾಡೋಕ್ಕೂ ಜಾಗ ಇದ್ದಿಲ್ಲ, ಅಷ್ಟೊಂದು ರಶ್ ಇತ್ತು. ಎಷ್ಟು ನೋಡಿ, ಇಷ್ಟು ಬೆವರ್ತ್ಬಿಟ್ಟಿದ್ದೀನಿ ಬೆಳಗ್ಗೆನೆ. ಬಸ್ಸಲ್ಲಿ ಇವತ್ತು ಇಷ್ಟೊಂದು ಇವತ್ತು ಬೆವರೇ ಇಲ್ಲ ನಾನು. ಇವತ್ತಷ್ಟು ಬೆವರ್ತ್ಬಿಟ್ಟಿದ್ದೀನಿ. ಬಸ್ ಸ್ಟ್ಯಾಂಡ್ಗಳಲ್ಲಿ ಸುಮ್ಮನೆ ನಿಂತಿರ್ತಾರೆ ಬಸ್ ಎತ್ತದೇ ಇಲ್ಲ, ಸುಮ್ಮನೆ ನಿಂತಿರ್ತಾರೆ. ಅಲ್ಲಿ ಎಷ್ಟೊಂದು ಜನ ಕಾಯ್ದಿರ್ತಾರೆ. ಏನ್ ರೋಗನ ಇವ್ರಿಗೆ, ಡ್ರೈವರ್ಗಳಿಗೆ. ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರ. ಸೊ ಗೈಸ್, ಇವಾಗ ಇನ್ನೊಂದು ಬಸ್ ಹತ್ತಿದ್ದೀನಿ, ಬೇಗನೆ ಬಂತು. ಈ ಬಸ್ ಏನು ಅಷ್ಟೊಂದು ರಶ್ ಏನಿಲ್ಲ, ಬಸ್ ಎಲ್ಲ ಖಾಲಿನೇ ಐತೆ, ಅಷ್ಟೊಂದೇನು ರಶ್ ಇಲ್ಲ. ಇಲ್ಲೂ ಟ್ರಾಫಿಕ್ ಆಗ್ಬಿಟ್ಟೈತೆ ಫುಲ್. ಸಿಗ್ನಲ್ ಬೇರೆ ಹಾಕ್ಬಿಟ್ಟವನ, ಟ್ರಾಫಿಕ್ ಆಗ್ಬಿಟ್ಟು ಇವತ್ತು ಪಕ್ಕ ಲೇಟೇ ಇವತ್ತು ನಾನಂತೂ. ಇವಾಗ ಟೈಮ್ ಬಂದ್ಬಿಟ್ಟು 9:10 ಆಗೈತೆ. ಸೊ ಗೈಸ್, ಇವಾಗ ನೆಕ್ಸ್ಟ್ ಸ್ಟಾಪ್ ಇಳಿಬೇಕು. ಡೋರ್ ಹತ್ರ ಬಂದಿದ್ದೀನಿ, ಇವಾಗ ಇಳಿಬೇಕು. ಸೊ ಗೈಸ್, ಇವಾಗ ಬಸ್ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಕ್ಲಾಸಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಮೇ ಬಿ ಅದೇ ವೆಬ್ ಟೆಕ್ನಾಲಜಿ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಫಸ್ಟ್ 1 week ಬರೀ ಒಂದೇ ಕ್ಲಾಸ್ ಇರುತ್ತೆ ಅಂತ. 2 weeks ಹತ್ರ ಆಗ್ತೈತೆ, ಇನ್ನೂ ಒಂದೇ ಕ್ಲಾಸ್ ಮಾಡ್ತವ್ರೆ. ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಬೇರೆ ಕ್ಲಾಸಸ್. ಸುಮ್ಮನೆ ಬರೀ ಒಂದೊಂದು ಅವರ್ ಕ್ಲಾಸ್ ಮಾಡ್ತಾರೆ ಅಷ್ಟೇ. 1 hour ಕ್ಲಾಸ್ ಮಾಡ್ತಾರೆ, 1 hour ಎಕ್ಸಿಕ್ಯೂಷನ್ ಮಾಡಿಸ್ತಾರೆ. ಅದು ಎಕ್ಸಿಕ್ಯೂಷನ್ ಏನು ಚಿಕ್ಕದಿರುತ್ತೆ ಅಷ್ಟೇ. ಆ ಎಕ್ಸಿಕ್ಯೂಷನ್ ಮಾಡ್ಸೋಕ್ಕೆ ಜಸ್ಟ್ 1 hour ಬೇಕಾಗಲ್ಲ, ಜಸ್ಟ್ ಒಂದು 5 minutes ಅಷ್ಟೇ ಬೇಕಾಗುತ್ತೆ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 9:20 ಆಗೈತೆ. ಲೇಟ್ ಆಗಿದೆ ಇವತ್ತು. ನಮ್ಗೆ ಗೊತ್ತಿರೋ ಪ್ರಕಾರ ಸರಿಯೇನು ಬಂದಿರಲ್ಲ, ಸುಮ್ಮನೆ ಸರಿಯಾಗಿ ಲೇಟ್ ಬರ್ತಾರೆ. ಇವತ್ತಂತೂ ಫುಲ್ಲು ಟ್ರಾಫಿಕ್ ಇತ್ತು. ಇವತ್ತೇ ಎಷ್ಟು ಟ್ರಾಫಿಕ್ ಇದ್ದಿದ್ದು, ಹೋದ ವಾರ ಏನು ಅಷ್ಟೊಂದು ಟ್ರಾಫಿಕ್ ಇದ್ದಿಲ್ಲ, ಇವತ್ತಂತೂ ಫುಲ್ ಟ್ರಾಫಿಕ್ ಇತ್ತು. ಇವಾಗ ಟ್ರೈನಿಂಗ್ ಸೆಂಟರ್ ಹತ್ರ ಬಂದಿದ್ದೀನಿ. ಹೋಗಿ ಕ್ಲಾಸ್ ಅಟೆಂಡ್ ಆಗ್ಬೇಕು.
ಐಸ್ ಕ್ಲಾಸಿಗೆ ಬಂದೆ. ಕ್ಲಾಸಲ್ಲಿ ಇನ್ನೂ ಅವ್ನು ಬಂದೇ ಇಲ್ಲ ಅನ್ಕೊಂಡಂಗೆ. ನೋಡಿ ಇನ್ನೂ ಬಂದೇ ಇಲ್ಲ ಅವನು ಟ್ರೈನರು. ಅಂತೂ ಬಸ್ಗಳಂತೂ ಫುಲ್ ರಶ್ ಇತ್ತು. ನಮ್ಮ ಅಕ್ಕ ಹತ್ತಿದ ಬಸ್ಸು ರಶ್ ಇತ್ತಂತೆ. ಸೈಡಲ್ಲಿ ಬಸ್ ಸೈಡಲ್ಲಿ ನಿಲ್ಸಿದ್ರಿಂದ ಟಿಕೆಟ್ ತೊಗೊಳಕ್ಕೆ. ಇನ್ನೊಂದು ಬಸ್ ಪಾಸ್ ಆಗ್ತಿತ್ತು ಸೈಡಲ್ಲಿ. ಓವರ್ಟೇಕ್ ತೊಗೊಳಕ್ ಹೋದ್ರಂತೆ. ಆಲ್ಮೋಸ್ಟ್ ಇನ್ನೇನು ಗುದ್ಬಿಡ್ಬೇಕಾಗಿತ್ತು ನಮ್ಮ ಅಕ್ಕ ಹತ್ತಿರೋ ಬಸ್. ಫುಲ್ ಸಡನ್ ಆಗಿ ಬ್ರೇಕ್ ಆಗಿದ ತಕ್ಷಣ ಎಲ್ಲ ಹೋಗಿ ಮುಂದಕ್ಕೆ ಬಿದ್ದೋದ್ರಂತೆ ಬಸ್ಸಲ್ಲಿ ಇರೋರೆಲ್ಲ. ನೋಡಿ ಈ ತರ ಬಸ್ ಡ್ರೈವರ್ಗಳು, ಯಾವ್ದಾರು ಖಾಲಿ ಬಸ್ ಬಂದ್ರೆ ಮುಂದಕ್ಕೆ ಹೋಗೋದು, ಸುಮ್ನೆ ನಾಟಕ ಹೊಡೆಯೋದು, ಡೌಗಳು ಮಾಡೋದು ಬಸ್ ಡ್ರೈವರ್ಗಳು. ನೋಡಿ ಮರ ಬಿದ್ದಿ 4 days ಆಯ್ತು, ಇನ್ನ ಎತ್ತಿಲ್ಲ. ನೋಡಿ ಗೌರ್ಮೆಂಟ್ ಅವ್ರು ಎಷ್ಟು ಇರ್ರೆಸ್ಪಾನ್ಸಿಬಲ್ ಅಂತ. 4 days ಆಯ್ತು ಮರ ಬಿದ್ದಿ. ಅದು ಮೈನ್ ರೋಡ್ ಪಕ್ಕದಲ್ಲೇ ಇಷ್ಟೊಂದು ಮರಗಳು ಬಿದ್ದೈತೆ, ಆದ್ರೂ ಇನ್ನೂ ಎತ್ತಿಲ್ಲ. ನೋಡಿ ಈ ಕಡೆನೂ ಅಷ್ಟೇ 4 days ಆಯ್ತು ಕರೆಕ್ಟ್ ಆಗಿ ಮರ ಬಿದ್ದಿ, ಇನ್ನೂ ಎತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಗುಂಡಿ ಆಗಿರತ್ತೆ ಹೆಂಗಿಕೋರೆ ರೋಡ್ ಮಧ್ಯದಲ್ಲಿ ಮರ. ಯಾರಾದ್ರೂ ಸ್ಪೀಡಾಗಿ ಬಂದ್ರಪ್ಪ ಕಾರಿಂದ, ಅವಾಗ ನೋಡಿ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ದೊಡ್ಡ ಗುಂಡಿ ಐತೆ, ಮರಗಳು ಹೆಂಗ್ ಅಡ್ಡ ಹಾಕೋದೆ. ಇಲ್ಲಿ ಸ್ಪೀಡಾಗಿ ಹಿಂಗ್ ಬರ್ತಾರೆ ಗಾಡಿಗಳು, ಇಲ್ಲಿ ಬಂದು ಗುದ್ಕೊಳಲ್ವಾ ಇಲ್ಲಿ? ಅದೇನ್ ಗೌರ್ಮೆಂಟ್. ನಾನು ನಮ್ಮ ಅಕ್ಕ ಮನೆಗೆ ಹೋಗಕ್ಕೆ ವೆಯ್ಟ್ ಮಾಡ್ತೀವಿ ಬಸ್ಗೆ, ಬಸ್ ಸ್ಟ್ಯಾಂಡ್ ಅಲ್ಲಿ. ನೋಡೋಣ ಈ ಬಸ್ ಇವಾಗ ಮಧ್ಯಾಹ್ನ ಟೈಮ್ ಅಂಟು 11 o'clock ಆಗೈತೆ. ಬಸ್ ಎಲ್ಲ ಖಾಲಿನೇ ಇರತ್ತೆ ಇವಾಗ ಈ ಟೈಮಲ್ಲಿ. ಹಾಫ್ ಅನ್ ಅವರ್ ಇಂದ ವೆಯ್ಟ್ ಮಾಡ್ತಿದೀವಿ, ಒಂದು ಬಸ್ಸು ಬಂದಿಲ್ಲ. ಬಂದಿತ್ತು ಒಂದು ಬಸ್ ಫುಲ್ ರಶ್ ಇತ್ತು, ಹತ್ತಕ್ ಹೋಗಿಲ್ಲ. ಇವಾಗ ವೆಯ್ಟ್ ಮಾಡ್ತಾ ಇದೀವಿ, ಇನ್ನ ಬಸ್ಗಳೇ ಬಂದಿಲ್ಲ. ಬಸ್ ಬಂದ್ರೆ ಫುಲ್ ರಶ್. ನೋಡಿ ಈ ತರ ಕತೆ ನಮ್ದು. ಸೊ ಗೈಸ್, ಕೊನೆಗೂ ಹಾಫ್ ಅನ್ ಅವರ್ ಇಂದ ವೆಯ್ಟ್ ಮಾಡಿ ಬಸ್ ಸಿಕ್ತು. ಹಾಫ್ ಅನ್ ಅವರ್ ಇಂದ ವೆಯ್ಟ್ ಮಾಡ್ತಾ ಇದ್ವಿ, ಬಸ್ಸೇ ಸಿಕ್ಕಿದಿಲ್ಲ. ಯಾಕೆ ಬಸ್ ಸಿಕ್ಕೈತೆ, ಮನೆಗೆ ಹೋಗ್ಬೇಕು. ಇವಾಗ ಬಸ್ ಹತ್ತಿದೀವಿ. ಬಸ್ ಏನು ಅಷ್ಟೊಂದು ರಶ್ ಇಲ್ಲ. ಬೆಳಿಗ್ಗೆ ಅಂತೂ ಬಸ್ ಫುಲ್ ರಶ್ ಇತ್ತು ಇವತ್ತಂತೂ. ಬಸ್ಗಳೇ ಇಲ್ಲ, ಸೋಮವಾರ ಅಲ್ವಾ ಅದಕ್ಕೆ. ಇವಾಗ ಬಂದ್ಬಿಟ್ಟು ಶುಗರ್ ಕೇನ್ ಜ್ಯೂಸ್ ಕುಡಿಯಕ್ ಬಂದಿದ್ದೀವಿ ನಾನು ನಮ್ಮ ಅಕ್ಕ. ಇಲ್ಲಿ ನಮ್ಮ ಅಕ್ಕ ನಿಂತೋಳೆ, ಶುಗರ್ ಕೇನ್ ಜ್ಯೂಸ್ ಕೊಡಿಸ್ತಾಳೆ ಅಂತ. ನೋಡಿ ಇಲ್ಲೆಲ್ಲ ಶುಗರ್ ಕೇನ್ ಐತೆ. ಇವಾಗ ಶುಗರ್ ಕೇನ್ ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ನಡ್ಕೊಂಡು ಹೋಗೋದು ಬಿಸಿಲಿಗೆ. ನಮ್ಮ ಅಕ್ಕ ಬೈಟು ತಗೊಂಡಿದೀವಿ. ಇವಾಗ ಕುಡಿಯೋದು ಜ್ಯೂಸ್ ತಂಪುಗಿರತ್ತೆ. ಹೋಗ್ಬಿಟ್ಟು AI ಟೂಲ್ಸ್ ನ ಯೂಸ್ ಮಾಡಿ ಏನೇನ್ ಮಾಡ್ಬೋದು ಅಂತ ನೋಡ್ತೀನಿ. ಮೇ ಬಿ ಯಾವ್ದಾದ್ರು ಹೊಸ ಟೂಲ್ಗಳು ಬಂದಿರ್ಬೋದು AI ಯೂಸ್ ಮಾಡೋದು. ಸೊ ಹೋಗಿ ಇವತ್ತು ಟ್ರೈ ಅಂಡ್ ಎರರ್ ಮಾಡ್ಬೇಕು. ಯಾವ್ದಾದ್ರು ಟೂಲ್ ಬಂದಿದ್ರೆ, ಒಂದು ಟೂಲ್ ಇದೆ ಸುನೋ ಅಂತ ಒಂದು AI ಟೂಲ್ ಇದೆ ಮ್ಯೂಸಿಕ್ಗೆ. ಅದ್ರಲ್ಲಿ ಟ್ರೈ ಮಾಡೋಣ ಇವತ್ತು. ಮ್ಯೂಸಿಕ್ ಫುಲ್ ಹಾಡೇ ಜನರೇಟ್ ಆಗುತ್ತೆ, ಅದರಿಂದ ಭಾರಿಯಾಗಿರೋ ಮಸ್ತ್ ಆಗಿರೋ ಹಾಡುಗಳು ಜನರೇಟ್ ಆಗುತ್ತೆ. ಲೈಕ್ ನಾವು ಅದಕ್ಕೆ ಲಿರಿಕ್ಸ್ ಎಲ್ಲ ಕೊಡ್ಬೇಕು. ಅದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮ್ಗೆ. ಸೊ ಗೈಸ್, ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ, ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ. ಸೊ ಇವಾಗ ನೋಡ್ಬೇಕು ಏನ್ ಮಾಡ್ಬೇಕು ಅಂತ. ಸೊ ಗೈಸ್, ಬೇಜಾರಾಗ್ತಿತ್ತು, ಅದಕ್ಕೆ ಕೋಡಿಂಗ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಕೋಡಿಂಗ್ ಮಾಡಾದ್ಮೇಲೆ ನೋಡ್ಬೇಕು ಏನ್ ಮಾಡ್ಬೇಕು ಅಂತ. ಸ್ವಲ್ಪ ಶೆಕೆ ಆಗ್ತೈತೆ ಅಂತ ಇದು ನೋಡಿದ್ರೆ ಕರೆಂಟ್ ಹೋಗಿತ್ತು. ಸೊ ಇವಾಗ ಎದ್ದಿದ್ದೀನಿ. ಬೆಳಿಗ್ಗೆ ನಾನು ಹೇಳಿದ್ನಲ್ಲ, ಒಂದು ಕೋಡಿಂಗ್ ಮಾಡ್ತಿದ್ದೆ, ಕೋಡಿಂಗ್ ಮಾಡಾಗಿದೆ. ಇಂಟರ್ನ್ಶಿಪ್ ಏನ್ ಮಾಡೋದು ಅಂದ್ರೆ ರಿಪೋರ್ಟ್ ಮಾಡಬೇಕಂತ. ಚಾಟ್ ಜಿಪಿಟಿ ಇಂದ ಲಿರಿಕ್ಸ್ ತಗೊಂಡು ನಾವು ಇದಕ್ಕೆ ಪೇಸ್ಟ್ ಮಾಡಿದ್ರೆ ಅದೇ ಮ್ಯೂಸಿಕ್ ಕಂಪೋಸ್ ಮಾಡುತ್ತೆ. ಸೊ ನಾನು ಅದೇ ತರ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀನಿ, ಅದು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಟ್ರೈಲಲ್ಲಿ. ಸೊ ನಿಮ್ಗೇನಾದ್ರು ಫುಲ್ ನಿಮ್ಗೆ ಇವಾಗ ತೋರಿಸ್ತೀನಿ ಟ್ರೈಲರ್. ಸೊ ನೋಡಿ, ಪ್ಲೇ ಮಾಡ್ತೀನಿ ಇವಾಗ ನಾನು, ಲಿಸನ್ ಮಾಡಿ ಒಂದ್ಸತಿ. ಸೊ ನೋಡಿ, ಇವಾಗ ಫಸ್ಟ್ ಇಂದ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮಸ್ತಾಗೈತೆ ಸಾಂಗ್ ಮಾತ್ರ. Step by step, camera zoom, ನನ್ನ ಶೆಡ್ಯಲ್ಲಿ full room doom. Hey, black shirt, chain glare, look naughty, hard clear. ನನ್ನ walk slow but game ನಲ್ಲಿ. ಸೊ ನಿಮ್ಗೆ ಯಾರು ಈ ಸಾಂಗ್ ಮೆನ್ಷನ್ ಮಾಡಿ ಸಾಂಗ್ ಅಂತ. ಸೊ ನಾನು
ನಾನು ಪೋಸ್ಟ್ ಮಾಡ್ತೀನಿ ಸಾಂಗ್ನ. slow motion, fire in my eyes, nalalamu slogan, sky gate. ಇವತ್ತಿನ ವಿಡಿಯೋ ಇಲ್ಲಿಗೆ ಸಾಕು. ಸೊ ನಿಮಗೆ ತೋರಿಸಿದ್ನಲ್ಲ ಅದು AI ಸಾಂಗು, ಅದು ಬೇಕಂದರೆ ನೀವು ಕಮೆಂಟ್ಸ್ ಮಾಡಿ, ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಸಾಂಗ್ ಅಂತ, ನಾನು ಅದು ಪೋಸ್ಟ್ ಮಾಡ್ತೀನಿ ನಾಳೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್ ಗೈಸ್, ಅಲ್ಲಿವರೆಗೂ.